ಸೈತಾನನ ಹೆಚ್ಚಿನ ಕ್ರೈಸ್ತರಿಗೆ ಮಾದಕ ದ್ರವ್ಯ, ಮದ್ಯಪಾನ, ಮಾಟಮಂತ್ರ ಮತ್ತು ದಂಗೆಗಳಿಂದ ನಾಶಪಡಿಸುತ್ತಿಲ್ಲ ಎಂಬುದಾಗಿ ನಾನು ನಿಮಗೆ ಹೇಳಿದರೆ, ಇಂದು ಚರ್ಚ್ನಲ್ಲಿ ಹರಡುತ್ತಿರುವ ಅತಿ ದೊಡ್ಡ ಸುಳ್ಳು ಸೂಕ್ಷ್ಮವಾಗಿದೆ. ಆದರೆ ಅನೇಕ ವಿಶ್ವಾಸಿಗಳು ಅದನ್ನು ಅರಿವಿಲ್ಲದೆ ನಂಬುತ್ತಾ ಇದ್ದಾರೆ. ಇದು ಚರ್ಚ್ಗಳು ತುಂಬಿಸುವುದಾಗಿದೆ, ಆದರೆ ಹೃದಯಗಳನ್ನು ಖಾಲಿ ಮಾಡುವ ಸುಳ್ಳು. ದೇವರ ಹತ್ತಿರವಿದ್ದೇನೆ ಎಂದು ಭಾವಿಸುತ್ತಲೇ ದೇವರಿಂದ ದೂರ ಮಾಡುವ ಈ ಸುಳ್ಳಾಗಿದೆ. ಈ ಸುಳ್ಳು ಕ್ರೈಸ್ತರಿಗೆ ಧಾರ್ಮಿಕವನ್ನಾಗಿ ಮಾಡುತ್ತಾ ಇದೆ, ಆದರೆ ಆತ್ಮಿಕವಾಗಿ ಕೊಲ್ಲುತ್ತಾ ಇದೆ. ಸೈತಾನನು ಈಗಿನ ಕ್ರೈಸ್ತರಿಗೆ ಹೇಳುವಂಥ ಅತಿ ದೊಡ್ಡ ಸುಳ್ಳು. ದೇವರ ವಾಕ್ಯ ಅದನ್ನು ಏನು ಹೇಳುವಂಥದ್ದಾಗಿದೆ. ಇದೆಲ್ಲವೂ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರಿಯರೇ. ಎಲ್ಲ ದೇವ ಜನರಿಗೆ ಪ್ರೈಸ್ ಲಾರ್ಡ್ ಜೈ ಕ್ರಿಸ್ಟ್. ಹೊಸಬರಾಗಿ ಈ ವಿಡಿಯೋವನ್ನು ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ರೀತಿಯಾಗಿ ಮುಂದೆ ಬರುತ್ತಿರುವಂಥ ವಿಶೇಷಕರವಾದ ಸತ್ಯವೇದದ ಧ್ಯಾನದ ವಿಡಿಯೋಗಳು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ಸೈತಾನನ ಈಗಿನ ಕ್ರೈಸ್ತರಿಗೆ ಹೇಳುವಂಥ ಸುಳ್ಳುಗಳಲ್ಲಿ 7 ಸುಳ್ಳುಗಳನ್ನು ನೋಡಿಕೊಳ್ಳುತ್ತಾ ಇದ್ದೇವೆ. ಬಹಳಷ್ಟು ಗಂಭೀರ ಸೂಕ್ಷ್ಮವಾಗಿರುವಂಥ ಸುಳ್ಳುಗಳಾಗಿವೆ. 7 ಸುಳ್ಳುಗಳಾದ ಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ವಾಕ್ಯ ಅದರ ನಿಮಿತ್ತವಾಗಿ ಏನು ಹೇಳುವಂಥದ್ದಾಗಿದೆ, ಉತ್ತರ ಏನಿದೆ ಎಂಬುದಾಗಿ ಕೂಡ ನಾವು ತಿಳಿದುಕೊಳ್ಳುತ್ತೇವೆ. ಈ 7 ಸುಳ್ಳುಗಳು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿರುವಂಥ ಸೈತಾನನ ಅತ್ಯಂತ ದೊಡ್ಡ ಸುಳ್ಳು. ಸೈತಾನನ ಮೊದಲ ತಂತ್ರ ಯಾವಾಗಲೂ ವಂಚನೆಯಾಗಿದೆ ಎಂಬುದಾಗಿ. ಅವನು ಆದಿಯಿಂದಲೇ, ಅಂದರೆ ಆದಿಕಾಂಡದಿಂದ, ಆದಾಮ ಹವ್ವದಿಂದ ಪ್ರಾರಂಭದಿಂದಲೇ ಅವನು ವಂಚನೆ ಮಾಡುವಂಥದ್ರಲ್ಲಿ ಅವನು ಬಹಳಷ್ಟು ಶಕ್ತನಾಗಿದ್ದಾನೆ. ಆ ವಂಚನೆ ಮಾಡುವಂಥದ್ದೇ ಅವನ ಸ್ವಭಾವ ಆಗಿದೆ. ಯೋಹಾನ 8:44 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ಸೈತಾನನ ಏನಾಗಿದ್ದಾನೆ? ಸುಳ್ಳುಗಳ ತಂದೆ ಆಗಿದ್ದಾನೆ. ಅಂದರೆ ಸುಳ್ಳುಗಳ ಮೂಲ. ಸುಳ್ಳು ಎಲ್ಲಿಂದ ಬರುತ್ತದೆ? ಸೈತಾನನಿಂದಲೇ ಬರುತ್ತದೆ ಎನ್ನುವಂಥ ವಾಕ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹೇಳಿದ್ದಾನೆ. ಆದಿಕಾಂಡ 3:1 ವಚನ, ದೇವರು ನಿಜವಾಗಿಯೇ ಹೇಳಿದ್ದಾನೆ. ಇಲ್ಲಿ ಸೈತಾನನು ಆದಾಮ ಹವ್ವಗೆ ಕೇಳುತ್ತಾನೆ, ನಿಜವಾಗಲೂ ದೇವರು ಈ ಒಂದು ಹಣ್ಣನ್ನು ತಿಂದರೆ ನೀವು ಸಾಯ್ತಿರೆಂಬುದಾಗಿ ಹೇಳಿದ್ದಾನೋ ಎಂದು ವಂಚನೆ, ಈ ಒಂದು ಕುತಂತ್ರಗಳು ಅವನು ಮಾಡುವಂಥ ಶಕ್ತನಾಗಿದ್ದಾನೆ ಆದಿಯಿಂದಲೇ ಎಂಬುದಾಗಿ. ಅವನ ಸ್ವಭಾವವೇ ಅದೇ ಆಗಿದೆ. ಅದಕ್ಕೋಸ್ಕರ ಯೇಸುವನ್ನು ಸೈತಾನನು ಮೊದಲು ನಾಶಕ ಎಂದು ಕರೆಯಲಿಲ್ಲ, ಸುಳ್ಳುಗಾರ ಎಂದು ಕರೆದನು. ನಿಮ್ಮ ನಂಬಿಕೆಯನ್ನು ಬದಲಾಯಿಸಿದರೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬಹುದು ಎಂದು ಅವನಿಗೆ ತಿಳಿದಿದೆ. ಅವನ ದೊಡ್ಡ ಆಯುಧ ಬಲಪ್ರಯೋಗವಲ್ಲ, ಕೇವಲ ವಂಚನೆ ಆಗಿದೆ. ಯೇಸು ಕ್ರಿಸ್ತನನ್ನು ಕೂಡ ಸೈತಾನನು ನಾಶಕನಾಗಿದ್ದಾನೆ, ಇವನು ನಾಶ ಮಾಡುತ್ತಾನೆ, ದೇವಾಲಯವ ನಾಶ ಮಾಡುತ್ತಾನೆ ಎಂಬುದಾಗಿ ಹೇಳಲಿಲ್ಲ. ಇವನು ಸುಳ್ಳಾಗಿದ್ದಾನೆ, ಇವನು ಕ್ರಿಸ್ತನಿಲ್ಲ, ಇವನು ಹೇಳುತ್ತಿರುವಂಥದ್ದೆಲ್ಲವೂ ಸುಳ್ಳು ಎಂದು ಹೇಳಿ ಜನರಿಗೆ ವಂಚನೆ, ಮೋಸ ಮಾಡಿದ್ದಾನೆ. ಮತ್ತು ಅದೇ ರೀತಿಯಾಗಿ ನಮ್ಮ ನಂಬಿಕೆ ಅವನು ಬದಲಾಯಿಸಿದರೆ ಸಾಕು, ಎಲ್ಲ ವಿಷಯಗಳು ಬದಲಾವಣೆಗೊಳ್ಳುತ್ತವೆ. ಅದಕ್ಕೋಸ್ಕರ ನಮ್ಮ ನಂಬಿಕೆಗೆ ಬದಲಾವಣೆಗೊಳ್ಳುವಂಥ ವಂಚನೆಗಳನ್ನು ಮಾಡುವಂಥ ಅವನ ಅತಿ ದೊಡ್ಡ ಆಯುಧವಾಗಿದೆ. ಬಲಪ್ರಯೋಗವನ್ನು ಮಾಡಿ ನಮಗೆ ಸೋಲಿಸುವುದಿಲ್ಲ, ವಂಚನೆಗಳನ್ನು ಮಾಡಿ ಶೋಧನೆಯಲ್ಲಿ ಬೆಳೆಸಿ ನಂಬಿಕೆಯನ್ನು ಮುರಿಯುವಂಥ ವಂಚನೆ ಸೈತಾನನದಾಗಿದೆ. ಎರಡನೇದಾಗಿರುವಂಥ ಸೈತಾನನ ಅತ್ಯಂತ ದೊಡ್ಡ ಸುಳ್ಳು, ಆಧುನಿಕ ಸೌಕರ್ಯದ ಸುವಾರ್ತೆ. ಈ ಆಧುನಿಕ ಸೌಕರ್ಯ ಅಂದರೆ ಅರ್ಥ, ಈಗಿನ ಒಂದು ಕ್ರೈಸ್ತರಿಗೆ ಸುವಾರ್ತೆ ಅವರ ಒಂದು ಜೀವನ ಶೈಲಿಯ ನಿಮಿತ್ತವಾಗಿರುವಂಥ ಸುವಾರ್ತೆ ಇರಬೇಕು. ಅವರಿಗೆ ಖಂಡಿಸುವಂಥ ಸುವಾರ್ತೆ ಬೇಡ, ಅವರಿಗೆ ತಿದ್ದುಪಡಿ ಮಾಡುವಂಥ ಸುವಾರ್ತೆ ಬೇಡ, ಅವರಿಗೆ ಸರಿಪಡಿಸುವಂಥ ಸುವಾರ್ತೆಗಳು ಬೇಡ, ಅವರು ಮಾಡ್ತಿರುವಂಥ ಪಾಪದ ಖಂಡನೆಗಳು ಬೇಡ. ಅವರು ಮಾಡಿರ್ತಿರುವಂಥ ಜೀವನ, ಆ ಕಾರ್ಯಗಳೆಲ್ಲವೂ ದೇವರಿಂದ ಆಗಿವೆ, ಅದೇ ದೇವರ ಚಿತ್ತವಾಗಿದೆ ಎಂಬುದಾಗಿ, ಮತ್ತು ಅದರಿಂದ ದೇವರ ಆಶೀರ್ವಾದಿಸ್ತಾನೆ, ಅವನ ವಾಗ್ದಾನಗಳು ನೆರವೇರಲ್ಪಡುತ್ತವೆ ನಿಮ್ಮ ಜೀವನದಲ್ಲಿ ಎನ್ನುವಂಥ ಈ ಸೌಕರ್ಯದ ಸುವಾರ್ತೆ ಪ್ರೋಗ್ರೆಸಿವ್ ಕ್ರಿಶ್ಚಿಯಾನಿಟಿ ಎಂಬುದಾಗಿ ಹೇಳುತ್ತೇವೆ. ಪ್ರೋಗ್ರೆಸಿವ್ ಗಾಸ್ಪಲ್ ಎಂಬುದಾಗಿ ಇವಾಗಲೇ ಅಮೇರಿಕಾದಲ್ಲಿ, ಹೊರಗಿನ ದೇಶಗಳಲ್ಲಿ ಬಹಳಷ್ಟು ಹರಡುತ್ತಾ ಇದೆ. ಆದರೆ ಇಲ್ಲಿ ವಾಕ್ಯದಲ್ಲಿ ಬಹಳಷ್ಟು ಇದರ ವಿರುದ್ಧವಾಗಿರುವಂಥ ವಾಕ್ಯವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಏನು? ಲೂಕನ ಬರೆದ ಸುವಾರ್ತೆ 9:23, ನನ್ನ ಹಿಂದಕ್ಕೆ ಅವನಿಗಾದರೂ ಬರುವುದಕ್ಕೆ ಮನಸ್ಸಿದ್ದರೆ ಅವನು ಮೊದಲು ತನ್ನನ್ನು ತಾನು ನಿರಾಕರಿಸಿಕೊಳ್ಳಲಿ ಮತ್ತು ತನ್ನ ಶಿಲುಬೆಯನ್ನು ಹೊತ್ತಿಕೊಂಡು ಅವನು ನನ್ನ ಹಿಂದೆ ಬರಲಿ ಎಂಬುದಾಗಿ. ನೀನು ಮೊದಲು ನೀನು ನಿರಾಕರಿಸಿಕೋ ಅಂದರೆ ಅರ್ಥ, ನಿನ್ನನ್ನು ನೀನು ಶೂನ್ಯನಾಗಿ ಎಣಿಸಿಕೋ, ನಿನ್ನ ಶಿಲುಬೆಯನ್ನು ಹೊತ್ತಿಕೊಂಡು ನೀನು ದೇವರ ಹಿಂದೆ ಹೋಗು. ದೇವರು ಬಂದು ನಿನ್ನ ಶಿಲುಬೆ ಹೊತ್ತಿಕೊಳ್ಳುವುದಿಲ್ಲ, ನೀನು ನಿನ್ನ ಶಿಲುಬೆಯನ್ನು ಹೊತ್ತಿಕೊಳ್ಳಬೇಕು, ಆತನ ಹಿಂದೆ ಹೋಗಬೇಕೆಂಬುದಾಗಿ. ಅನೇಕ ವಿಶ್ವಾಸಿಗಳು ಒಡೆಯನಿಲ್ಲದೆ ರಕ್ಷಕನ ಬೇಕಾಗಿದೆ. ಅಂದರೆ ಅರ್ಥ, ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ಆಳ್ವಿಕೆ ಮಾಡಬಾರದು. ನಮ್ಮ ಜೀವನದಲ್ಲಿ ನಾವು ಮಾಡ್ತಿರುವಂಥ ಕಾರ್ಯಗಳು ದೇವರು ಇದು ಮಾಡಬೇಡ, ಇದು ಪಾಪವಾಗಿದೆ, ಇದು ತಪ್ಪಾಗಿದೆ ಎಂಬುದಾಗಿ ಆತನು ಹೇಳಬಾರ್ದು. ಒಡೆಯನಾಗಬಾರದು, ಆತನ ರಕ್ಷಕನಾದರೆ ಸಾಕು. ಅಂದರೆ ನಮ್ಮ ಪಾಪಗಳನ್ನು ಆತನು ಕ್ಷಮಿಸಿದರೆ ಸಾಕು. ಅನೇಕ ಕ್ರೈಸ್ತರಲ್ಲಿ ದೇವರು ಒಡೆಯನಲ್ಲ, ಬರೀ ರಕ್ಷಕನಾಗಿದ್ದಾನೆ. ಅವರು ರಕ್ಷಕನಾಗಿ ಇಟ್ಟುಕೊಂಡಿದ್ದಾರೆ, ಒಡೆಯನಲ್ಲ. ಅದಕ್ಕೋಸ್ಕರ ಅವರು ಬಯಸುವುದು ಏನಾಗಿದೆ? ವಿಧೇಯತೆ ಇಲ್ಲದೆ ಆಶೀರ್ವಾದಗಳು.
ದೇವರ ವಾಕ್ಯಗಳನ್ನು ವಿಧೇಯರಾಗಿ ನಡೆಯುವುದಕ್ಕೆ ಅವರು ಬಯಸುವುದಿಲ್ಲ, ಆದರೆ ಆಶೀರ್ವಾದಗಳು ಬೇಕು. ಅವರು ದೇವರು ಹೇಗೆ ಪರಿಶುದ್ಧನಾಗಿದ್ದಾನೆ, ನಾವು ಕೂಡ ಪರಿಶುದ್ಧ ಮಾರ್ಗದಲ್ಲಿ ನಡೆಯಬೇಕು, ಪರಿಶುದ್ಧರಾಗಬೇಕೆನ್ನುವಂಥ ಮನಸ್ಸಿಟ್ಟುಕೊಳ್ಳಬೇಕು, ವಾಕ್ಯಗಳ ಅನುಸಾರವಾಗಿ ನೀತಿಯ ಜೀವನವನ್ನು ಜೀವಿಸಬೇಕು. ಪರಿಶುದ್ಧರಾಗಬಾರದು, ಆದರೆ ಪರಲೋಕ ರಾಜ್ಯಕ್ಕೆ ಹೋಗುವಂಥದ್ದು ಮನಸ್ಸಾಗಿದೆ. ಮತ್ತು ಆ ಕ್ರೈಸ್ತರಿಗೆ ಶರಣಾಗತಿ ಇಲ್ಲದೆ, ಸಮರ್ಪಣೆಯ ಜೀವನವಿಲ್ಲದೆ, ದೇವರಿಗೆ ಸಂಪೂರ್ಣವಾಗಿ ಅವರು ತನ್ನ ಜೀವನವನ್ನು ಕೊಡದೆ ದೇವರ ವಾಗ್ದಾನಗಳು ಅವರ ಜೀವನದಲ್ಲಿ ನೆರವೇರಲ್ಪಡಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಎಂದಿಗೂ ಸೌಕರ್ಯ ಕೇಂದ್ರದ ಕ್ರೈಸ್ತ ಧರ್ಮವನ್ನು ಆತನು ಬೋಧಿಸಲಿಲ್ಲ. ನೀನು ಕ್ರೈಸ್ತನಾಗಿದ್ದರೆ, ನೀನು ಕ್ರಿಶ್ಚಿಯನ್, ಯೇಸು ಕ್ರಿಸ್ತನಿಗೆ ನಂಬಿದರೆ, ನನ್ನ ನಂಬಿದರೆ ನಿನಗೆ ಬಹಳಷ್ಟು ಸೌಕರ್ಯದಿಂದ ತುಂಬಿಸ್ತೇನೆ, ಐಶ್ವರ್ಯ, ಅಂತಸ್ತು, ಆಸ್ತಿ, ಬಂಗಾರ, ಬೆಳ್ಳಿ, ಒಂದು ದೊಡ್ಡ ಹೆಸರು, ಫೇಮಸ್ ಮಾಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನ ಎಂದಿಗೂ ಕೂಡ ಈ ರೀತಿಯಾದ ವಾಗ್ದಾನಗಳು ಮಾಡಲಿಲ್ಲ. ಆತನು ಮಾಡಿರುವಂಥ ವಾಗ್ದಾನಗಳು ಕ್ರೈಸ್ತ ಜೀವನದಲ್ಲಿ ಆತನು ಹೇಳಿರುವಂಥದ್ದು ತ್ಯಾಗಮಯ ಜೀವನವಾಗಿದೆ, ಸ್ವಯಂ ನಿರ್ನಾಕರಣೆಯ ಜೀವನವಾಗಿದೆ ಮತ್ತು ಶಿಷ್ಯತ್ವವನ್ನು ಬೋಧಿಸುವಂಥ ಜೀವನವಾಗಿದೆ. ಸೈತಾನ ಅತ್ಯಂತ ದೊಡ್ಡ ಸುಳ್ಳು ಮೂರನೇದಾಗಿರುವಂಥದ್ದು. ಸೈತಾನನ ಅತ್ಯಂತ ಯಶಸ್ಸು ಸುಳ್ಳು ಭಾಗಶಃ ವಿಧೇಯತೆ ಸಾಕು. ಭಾಗವಾಗಿ ಅಂದರೆ ಸಂಪೂರ್ಣವಾಗಿ ವಿಧೇಯತೆ ಬೇಡ, ಒಂದು ಸ್ವಲ್ಪ ಭಾಗ ನೀನು ಇಟ್ಟುಕೋ ನಿನ್ನಗೋಸ್ಕರ ಎನ್ನುವಂಥ ಒಂದು ಸುಳ್ಳು ಹೇಳುತ್ತಾನೆ ಸೈತಾನನು. ಮೊದಲನೇ ಸಾಮುವೇಲ 15:22, ಯಜ್ಞಾರ್ಪಣೆಗಿಂತ ವಿಧೇಯತೆಯೇ ಉತ್ತಮ ಎಂಬುದಾಗಿ. ನೀನು ಯಜ್ಞಗಳನ್ನು ಮಾಡುವುದಕ್ಕಿಂತ ವಿಧೇಯತೆಯೇ ಉತ್ತಮವಾಗಿದೆ. ಹಳೆಯ ನುಡಿಕಿನಲ್ಲಿ ಯಜ್ಞಗಳನ್ನು ಮಾಡುವಂಥದ್ದು ಬಹಳಷ್ಟು ಕಟ್ಟುನಿಟ್ಟಾಗಿ ಮಾಡುವಂಥ ನಿಯಮವಾಗಿತ್ತು ಪ್ರಿಯರೇ. ಆದರೆ ಅವಾಗ ಅಲ್ಲಿ ಸಮುವೇಲನ ಪುಸ್ತಕದಲ್ಲಿ ಸಮುವೇಲನು ಬರೀತಾನೇನಂತ, ಯಜ್ಞಗಳನ್ನು ಅರ್ಪಿಸ್ತಾ ಇದ್ದೇವೆ, ಆದರೆ ಅವೆಲ್ಲ ಯಜ್ಞಗಳಿಗಿಂತ ನಮ್ಮ ವಿಧೇಯತೆ ದೇವರು ನೋಡುತ್ತಾನೆ, ಅದೇ ಮೇಲಾಗಿರುವಂಥದ್ದಾಗಿದೆ ಎಂಬುದಾಗಿ. ಸೌಲನು ದೇವರಿಗೆ ಭಾಗಶಃ ವಿಧೇಯನಾದನು, ಸಂಪೂರ್ಣ ದಂಗೆಯ ಕಾರಣದಿಂದಲ್ಲ, ಆದರೆ ಅಪೂರ್ಣ ವಿಧೇಯತೆಯಿಂದ ಕಾರಣದಿಂದ ದೇವರು ಅವನನ್ನು ತಿರಸ್ಕರಿಸಿದನು. ಆ ಅಪೂರ್ಣ ವಿಧೇಯತೆ ಇರುವುದಕ್ಕೋಸ್ಕರ ದೇವರು ಆ ಸೌಲನನ್ನು ಇಸ್ರಾಯೇಲರ ರಾಜನಾಗಿರುವುದಕ್ಕೆ ತಿರಸ್ಕರಿಸಿದನು. ದೇವರು ಅವನಿಗೆ ಇನ್ನೂ ಮುಂದೆ ರಾಜನಿರಬೇಕು, ಅವನ ಮಕ್ಕಳು ರಾಜರಿರಬೇಕೆಂಬುದಾಗಿ ಖಂಡಿತವಾಗಿ ಸಂಪೂರ್ಣವಾಗಿ ತೆಗೆದು ಹಾಕಿಬಿಟ್ಟಿದ್ದನು ದೇವರು. ಯಾಕಂದರೆ ಅವನ ಪೂರ್ಣವಾಗಿರುವಂಥ ವಿಧೇಯತೆಯಲ್ಲಿದ್ದನು, ಭಾಗಶಃ ವಿಧೇಯತೆ. ಅದಕ್ಕೋಸ್ಕರ ಅನೇಕ ಕ್ರೈಸ್ತರು ಹೆಚ್ಚಿನ ವಿಷಯಗಳಲ್ಲಿ ದೇವರಿಗೆ ವಿಧೇಯರಾಗುತ್ತಾರೆ, ಆದರೆ ಒಂದು ಭಾಗವನ್ನು ಮಾತ್ರ ಒಪ್ಪಿಸದೆ ಉಳಿಸಿಕೊಳ್ಳುತ್ತಾರೆ. ನೀವು ಇನ್ನೂ ಒಪ್ಪಿಸಲು ನಿರಾಕರಿಸುತ್ತಿರುವ ಒಂದು ಭಾಗ ಯಾವುದು? ಇದು ಪ್ರಶ್ನೆ ಆಗಿದೆ. ಆ ಒಂದು ಭಾಗ ಇನ್ನೂ ಇದೆ, ಅಂದರೆ ನೀವು ಸೈತಾನನ ಸುಳಿನಲ್ಲಿದ್ದೀರಿ, ಭಾಗಶಃ ವಿಧೇಯತೆಯಲ್ಲಿದ್ದೀರಿ. ಸೈತಾನನ ಅತ್ಯಂತ ದೊಡ್ಡ ಸುಳ್ಳು ನಾಲ್ಕನೇದಾಗಿರುವಂಥದ್ದು, ಪರಿಶುದ್ಧತೆ ಇನ್ನು ಮುಂದೆ ಮುಖ್ಯವಿಲ್ಲ ಎಂಬುವಂಥ ಸುಳ್ಳು. ನೀನು ಪರಿಶುದ್ಧನಾಗಬೇಡ, ಪರಿಶುದ್ಧನು ಯಾರೂ ಕೂಡ ಆಗುವುದಕ್ಕೆ ಸಾಧ್ಯವಿಲ್ಲ, ದೇವರು ಮಾತ್ರ ಪರಿಶುದ್ಧನು. ನೀನು ಪಾಪಿಯಾಗಿದ್ದಿ, ಪಾಪಗಳನ್ನು ಮಾಡುತ್ತಿ, ನಡೆಯುತ್ತದೆ, ಎಲ್ಲರೂ ಮಾಡುತ್ತಾ ಇದ್ದಾರೆ. ಕೆಲವರು ಮಾಡುವಂಥದ್ದು, ಕೆಲವರು ಮಾಡದೇ ಇರುವಂಥದ್ದು ಎಲ್ಲರೂ ಮಾಡುತ್ತಿದ್ದಾರೆ. ಈ ಸಣ್ಣ ಪಾಪವಾಗಿದೆ. ಈ ನಾನಾ ಥರದ ವಂಚನೆಗಳು ಸೈತಾನನೇನು ಮಾಡುತ್ತಾನೆ? ಕ್ರೈಸ್ತರಿಗೆ ಹೇಳುತ್ತಾನೆ. ಅದಕ್ಕೋಸ್ಕರ ಇಬ್ರಿಯ 12:14 ಪರಿಶುದ್ಧತೆ ಇಲ್ಲದೆ ಯಾರೂ ಕರ್ತನನ್ನು ನೋಡುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮೊದಲನೇ ಪೇತ್ರ 1:15-16 ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರುವುದಾಗಿ ಅಲ್ಲಿ ನಮ್ಮ ದೇವರು ಹೇಳುವಂಥವನಾಗಿದ್ದಾನೆ. ಆತನು ಪರಿಶುದ್ಧನಾಗಿದ್ದಾನೆ, ಆತನ ಮಕ್ಕಳೆಲ್ಲರೂ ಪರಿಶುದ್ಧರಾಗಿರಬೇಕೆಂಬುದಾಗಿ. ಸಂಸ್ಕೃತಿ ಬದಲಾಗಿದೆ, ಸಮಾಜ ಬದಲಾಗಿದೆ. ದೇವರು ತನ್ನ ಮಾನದಂಡಗಳನ್ನು ಕಡಿಮೆ ಮಾಡಿಲ್ಲ. ಸಂಸ್ಕೃತಿ ಬದಲಾಗಿದೆ, ಸಮಾಜ ಬದಲಾಗಿದೆ, ಆದರೆ ದೇವರ ವಾಕ್ಯ ಎಂದಿಗೂ ಬದಲಾಗುವುದಿಲ್ಲ. ಸಂಸ್ಕೃತಿ ಬದಲಾಗ್ತಾ ಇದೆ, ಸಮಾಜ ಬದಲಾಗ್ತಾ ಇದೆ, ನಡೀತದೆ. ಈ ಪಾಪ ಮಾಡು, ಎಲ್ಲರೂ ಮಾಡ್ತಾ ಇದ್ದಾರೆ, ನೀನು ಮಾಡದೇ ಇರುವಂಥದ್ದು ಎಷ್ಟು ದೊಡ್ಡದಾಗಿದೆ, ಏನು ಅಲ್ಲಿ ವ್ಯತ್ಯಾಸವಾಗಿರುವಂಥದ್ದಾಗಿದೆ, ನೀನು ಮಾಡು, ಸಣ್ಣ ಪಾಪವಿದೆ ಮಾಡು. ಈ ವಂಚನೆ ಸೈತಾನದಾಗಿದೆ ಪ್ರಿಯರೇ. ಸೈತಾನ ಅತ್ಯಂತ ದೊಡ್ಡ ಸುಳ್ಳು 5ನೇದಾಗಿರುವಂಥದ್ದು, ನಿಮ್ಮ ಬಳಿ ಸಾಕಷ್ಟು ಸಮಯವಿದೆ ಎಂಬುವಂಥ ಸುಳ್ಳು. ಸೈತಾನನು ಇದು ಸುಳ್ಳು ಅನೇಕ ಕ್ರೈಸ್ತರಿಗೆ ಹೇಳ್ತಾ ಇದ್ದಾನೆ. ಇವತ್ತು ಪಾಪದಲ್ಲಿದ್ದಾರೆ, ನೋಡೋಣ, ಈ ಒಂದು ಕ್ರಿಸ್ಮಸ್ಗೆ ನಾವು ಸರಿಗೆ ಮಾಡಿಕೊಳ್ಳುತ್ತೇವೆ, ನ್ಯೂ ಇಯರ್ಗೆ ನಾನು ಸರಿಗೆ ಮಾಡಿಕೊಳ್ಳುತ್ತೇನೆ, ಮುಂದಿನ ತಿಂಗಳು ನಾನು ಸರಿಗೆ ಮಾಡಿಕೊಳ್ಳುತ್ತೇನೆ, ಉಪವಾಸ ದಿನಗಳಲ್ಲಿ ನಾನು ಸರಿಗಾಗುತ್ತೇನೆ, ಅಂದರೆ ಅರ್ಥ ರಕ್ಷಣೆ ಹೊಂದುತ್ತೇನೆ, ದೀಕ್ಷಾ ಸ್ನಾನ ತೆಗೆದುಕೊಳ್ಳುತ್ತೇನೆ, ನನ್ನ ಪಾಪಗಳು ನಾನು ಬಿಟ್ಟು ಬಿಡುತ್ತೇನೆ. ಇನ್ನೂ ಸಮಯವಿದೆ, ಇನ್ನೂ ಬಹಳಷ್ಟು ಸಮಯವಿದೆ. ಈಗಲಾದರೂ ನಾನು ಒಂದು 20ನೇ ವಯಸ್ಸಿನಲ್ಲಿದ್ದೇನೆ, 30ನಲ್ಲಿದ್ದೇನೆ, 40, 50, ಇನ್ನೂ ಬಹಳಷ್ಟು ಸಮಯವಿದೆ ಇನ್ನೂ ಬಹಳಷ್ಟು ಸಮಯವಿದೆ ಎನ್ನುವಂತಹ ಒಂದು ಸುಳ್ಳು ಸೈತಾನದಾಗಿದೆ. ಯಾಕೋಬ 4:14 ನಾಳೆ ಏನಾಗುವುದು ನಿಮಗೆ ತಿಳಿಯದು. 2ನೇ ಕೊರಿಂಥಿ 6:2 ರಕ್ಷಣೆಯ ದಿನವು ಇಂದೇ ಆಗಿದೆ. ಅಂದರೆ ಇವತ್ತಿನ ದಿವಸದಲ್ಲಿಯೇ ನೀವು ರಕ್ಷಣೆ ಹೊಂದುವಂಥದ್ದಾಗಿದೆ. ನಾಳೆ ನಾಳೆ ಎನ್ನುವಂಥದ್ದಲ್ಲ, ಆಮೇಲೆ ಇದೆ ಸಮಯ, ಮತ್ತೆ ಸಮಯ ಎಂಬುದಾಗಿ ಹೇಳುವಂಥದ್ದಲ್ಲ. ಅದಕ್ಕೋಸ್ಕರ ಸೈತಾನನು ಪಿಸುಗುಡುತ್ತಾನೆ. ಆಮೇಲೆ ಪಶ್ಚಾತ್ತಾಪ ಪಡು, ಆಮೇಲೆ ಪ್ರಾರ್ಥಿಸು, ಆಮೇಲೆ ಶರಣನಾಗು.
ಕ್ರೈಸ್ತ ಜೀವಿತದಲ್ಲಿ ಅತ್ಯಂತ ಅಪಾಯಕಾರಿಯಾಗಿರುವಂಥ ಪದವೇನೆಂದರೆ ಆಮೇಲೆ ಮಾಡ್ತೀವಿ ಸರ್, ಆಮೇಲೆ ಪ್ರಾರ್ಥನೆ ಮಾಡುತ್ತೀನಿ, ಇವಾಗ ಬಹಳಷ್ಟು ಟಯರ್ಡ್ ಆಗಿದ್ದೇನೆ, ದಿನಾಲು ಕೆಲಸ ಮಾಡುತ್ತಾ ಇದ್ದೇನೆ, ಆಮೇಲೆ ಮಾಡ್ತೇನೆ, ಆಮೇಲೆ ವಾಕ್ಯ ಓದುತ್ತೇನೆ, ಆಮೇಲೆ ಸಭೆಗೆ ಹೋಗುತ್ತೇನೆ, ಆಮೇಲೆ ಆರಾಧನೆ ಮಾಡುತ್ತೇನೆ, ಆಮೇಲೆ ನೀತಿವಂತನಾಗುತ್ತೇನೆ, ಆಮೇಲೆ ನಾನು ದೇವರ ಮಾರ್ಗದ ನಡೀತೇನೆ, ಆಮೇಲೆ ದೇವರಂಗೆ ಹೇಳಿರುವಂಥ ವಾಕ್ಯದ ಅನುಸಾರವಾಗಿ ನಡೀತೇನೆ, ಆಮೇಲೆ ಎನ್ನುವಂಥ ಪದ ಕ್ರೈಸ್ತ ಜೀವನದಲ್ಲಿ ಬಹಳಷ್ಟು ಅಪಾಯಕಾರಿಯಾಗಿದೆ. ಆಮೇಲೆ ಎನ್ನುವಂಥ ಪದವೇ ಇರಬಾರದು. ದೇವರಿಗೋಸ್ಕರ ಜೀವನ ಮಾಡುವಂಥದ್ದು ಇವತ್ತಿನ ಇಂದೇ ಸಮಯವಾಗಿದೆ ಎಂಬುದಾಗಿ 2 ಕೊರಿಂಥಿ 6:2 ಹೇಳುತ್ತೆ. ಅದಕ್ಕೋಸ್ಕರ ಸೈತಾನ ಹೇಳುತ್ತಾನೆ ಆಮೇಲೆ ಮಾಡು. ಈ ಆಮೇಲೆ ಎನ್ನುವಂಥ ಪದ ಸೈತಾನದಾಗಿದೆ. ಇನ್ನೂ ಸ್ವಲ್ಪ ಕಾಲವಿದೆ, ಇನ್ನೂ ಸಮಯವಿದೆ ಎನ್ನುವಂಥ ಸುಳ್ಳು ಸೈತಾನದಾಗಿದೆ. ಸೈತಾನನ ಅತ್ಯಂತ ದೊಡ್ಡ ಸುಳ್ಳು 6ನೇದಾಗಿರುವಂಥದ್ದು ಭಾವನೆಗಳೇ ದೇವರ ಧ್ವನಿ ಎಂಬ ಸುಳ್ಳು. ಭಾವನೆಗಳು, ಫೀಲಿಂಗ್ಸ್. ಅನೇಕ ಕ್ರೈಸ್ತರು ಈ ಭಾವನೆಗಳಲ್ಲಿ ಮುಳುಗಿ ಹೋಗಿದ್ದಾರೆ. ನನಗೆ ಹಾಗೆ ಅನಿಸಲಿಲ್ಲ, ನನಗೆ ಹಾಗೆ ಫೀಲಿಂಗ್ಸ್ ಬರಲಿಲ್ಲ, ಆರಾಧನೆ ಮಾಡ್ತಾ ಇದ್ದೇನೆ, ಭಾವನೆಗಳು ಬರ್ತಾ ಇಲ್ಲ, ನನಗೆ ಈ ರೀತಿಯಾಗಿ ಈ ಭಾವನೆಗಳು ದೇವರ ವಾಕ್ಯಗಳಿಗಿಂತ ದೊಡ್ಡದಾಗಿದೆ ಇವತ್ತಿನ ಕ್ರೈಸ್ತ ಜೀವಿತದಲ್ಲಿ. ಯಾಕಂದರೆ ಭಾವನೆಗಳಿಗೆ ಬಹಳಷ್ಟು ಮುಖ್ಯಕರವಾಗಿರುವಂಥ ನಾವು ಒಂದು ಸ್ಥಳ ಕೊಡ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ. ದೇವರ ವಾಕ್ಯವನ್ನು ಕೊಡ್ತಾ ಇಲ್ಲ. ದೇವರ ವಾಕ್ಯಕ್ಕಿಂತ ಹೆಚ್ಚು ಭಾವನೆಗಳೇ ದೊಡ್ಡದಾಗಿದೆ. ಯೆರೆಮೀಯ 17:9 ಹೃದಯವು ಎಲ್ಲಕ್ಕಿಂತಲೂ ವಂಚಕವಾದದೆಂಬುದಾಗಿ. ಇವಾಗ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಹೃದಯಾನುಸಾರವಾಗಿ ನೀನು ನಡೀತಾ ಇದ್ದರೆ ಹೃದಯ ಎಲ್ಲಕ್ಕಿಂತ ವಂಚಕವಾಗಿದೆ. ಹೃದಯ ಹೇಳುತ್ತದೆ ಸ್ವಲ್ಪ ಜನರಿಗೆ ನೀನು ಪ್ರೀತಿಸು, ಸ್ವಲ್ಪ ಜನರಿಗೆ ನೀನು ದ್ವೇಷಿಸು. ಹೃದಯ ಹೇಳುತ್ತದೆ ಇವಾಗ ನೀನು ಮಾಡಬೇಡ ಪ್ರಾರ್ಥನೆ, ನಾಳೆ ಮಾಡು. ಹೃದಯ ಹೇಳುತ್ತದೆ 2 ವರ್ಷ ಆದಮೇಲೆ ನೀನು ದೇವರಿಗೆ ಅಂಗೀಕಾರ ಮಾಡು. ಹೃದಯ ಹೇಳುತ್ತದೆ ಇವಾಗ ನೀನು ಎಲ್ಲ ಮದ್ಯಪಾನ, ದೇವರಿಂದ ದೂರವಿರು, 1 ತಿಂಗಳಾದ ಮೇಲೆ ನೀನು ದೇವರ ಬಳಿಯಲ್ಲಿ. ಹೃದಯ ಏನೋ ಹೇಳುತ್ತದೆ, ಅದು ವಂಚಕವಾಗಿರುವಂಥದ್ದಾಗಿದೆ. ನಿನ್ನ ಭಾವನೆಗಳ ಅನುಸಾರವಾಗಿ ನಿನ್ನ ಕ್ರೈಸ್ತ ಜೀವನವನ್ನು ಜೀವಿಸ್ತಾ ಇದ್ದರೆ ಇವತ್ತಿನ ದಿವಸದಲ್ಲಿ ಒಂದು ಹೇಳುತ್ತದೆ ಭಾವನೆ, ನಾಳೆ ದಿವಸದಲ್ಲಿ ಇನ್ನೊಂದು ಹೇಳುತ್ತದೆ. ಅಂದರೆ ನಿನ್ನ ಭಾವನೆಗಳು ಬದಲಾವಣೆಗೊಳ್ಳುವಂಥ ಭಾವನೆಗಳಾಗಿವೆ. ಜ್ಞಾನೋಕ್ತಿಗಳು 3:5 ವಚನ, ನಿಮ್ಮ ಸ್ವಂತ ಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡಿರಿ. ಜ್ಞಾನ ಸಂಪಾದಿಸಿದ್ದೇನೆ, ಬಹಳಷ್ಟು ಜ್ಞಾನವಿದೆ, ಅದರ ಅನುಸಾರವಾಗಿ ನಾನು ನಡೀತೇನೆ. ಅದು ಆಧಾರ ಇಲ್ಲ. ಆಧಾರ ವಾಕ್ಯವಾಗಿದೆ ಕ್ರೈಸ್ತ ಜೀವನಕ್ಕೆ. ದೇವರ ವಾಕ್ಯವನ್ನೇ ನಿಮ್ಮ ಜೀವನದ ಬೆಳಕು, ದ್ವೀಪ ಆಗಿರಬೇಕು. ಭಾವನೆಗಳು ಬದಲಾಗುತ್ತವೆ, ಸತ್ಯ ಬದಲಾಗುವುದಿಲ್ಲ. ದೇವರ ವಾಕ್ಯ ಎಂದಿಗೂ ಬದಲಾಗುವುದಿಲ್ಲ. ಪ್ರಬುದ್ಧ ಕ್ರೈಸ್ತನು ಕೇವಲ ಭಾವನೆಗಳಿಂದ ಅವನ ಜೀವನ ನಡೆಸಿಕೊಂಡು ಹೋಗುವುದಿಲ್ಲ, ಅವನು ದೇವರ ವಾಕ್ಯದ ಸತ್ಯದಿಂದ ಅವನ ಜೀವನವನ್ನು ನಡೆಸಿಕೊಂಡು ಹೋಗುತ್ತಾನೆ. ಪ್ರಿಯರೇ, ಭಾವನೆಗಳು ಅವನ ಜೀವನದಲ್ಲಿ ಮುಖ್ಯವಿಲ್ಲ. ಯಾಕಂದರೆ ಅವನ ಭಾವನೆಗಳು ಬದಲಾಗುತ್ತೆ. ಸಿಟ್ಟು ಬಂದಾಗ ಒಂದು ಭಾವನೆ, ಕೋಪ ಬಂದಾಗ ಒಂದು ಭಾವನೆ, ಸಂತೋಷವಿದ್ದಾಗ ಒಂದು ಭಾವನೆ, ಹೊಟ್ಟೆಕಿಚ್ಚು ಪಡುತ್ತಿರುವಾಗ ಒಂದು ಭಾವನೆ, ನಾನಾ ಥರವಾದ ಭಾವನೆಗಳು ಅವನಲ್ಲಿ ಅಡಕವಾಗಿವೆ. ಅದಕ್ಕೋಸ್ಕರ ಕ್ರೈಸ್ತನು, ದೇವರ ಮಗನು, ಸಮರ್ಪಣೆ ಜೀವನವನ್ನು ಜೀವಿಸ್ತಿರುವಂಥವನು ಭಾವನೆಗಳಿಂದ ತನ್ನ ಜೀವನವನ್ನು ಸಾಗಿಸುವುದಿಲ್ಲ, ದೇವರ ವಾಕ್ಯದಿಂದ ಸಾಗಿಸ್ತಾನೆ. ಭಾವನೆಗಳೇ ದೇವರ ಧ್ವನಿ ಎಂದು ನಿಮಗೆ ಹೇಳುತ್ತಾ ಇದೆ, ಅದು ಸೈತಾನನು ಹೇಳುತ್ತಾ ಇದ್ದಾನೆ, ಅದು ಸುಳ್ಳಾಗಿದೆ. ಸೈತಾನ ಹೇಳುತ್ತಿರುವಂಥ ಕೊನೆಯದಾಗಿರುವಂಥ 7ನೆಯ ಅತ್ಯಂತ ದೊಡ್ಡ ಸುಳ್ಳು, ಪಾಪವು ಗಂಭೀರವಿಲ್ಲ ಎಂಬ ಸುಳ್ಳು. ಇದು ಅತ್ಯಂತ ದೊಡ್ಡ ಸುಳ್ಳಾಗಿದೆ. ಚಿಕ್ಕದಾಗಿದೆ, ಎಲ್ಲರೂ ಮಾಡ್ತಾ ಇದ್ದಾರೆ, ನೀನೊಬ್ಬನೇ ಮಾಡದೇ ಇರುವಂಥದ್ದು ಏನು ವ್ಯತ್ಯಾಸ ಮಾಡುತ್ತದೆ? ನಿನ್ನನ್ನು ಕೂಡ ಮಾಡು, ಈ ಲಾಭ ಬರುತ್ತದೆ, ನಿನಗೆ ಇಷ್ಟು ಲಾಭವಾಗುತ್ತದೆ, ನಿನಗೆ ಇದು ಸಿಗುತ್ತದೆ, ಅದು ಸಿಗುತ್ತದೆ ಅಂತ ಹೇಳಿ ಸೈತಾನ ಏನು ಮಾಡುತ್ತಾನೆ? ದೇವ ಜನರಿಗೆ ವಂಚಿಸ್ತಾನೆ. ಆದಿಕಾಂಡ 3:4 ವಚನ, ನೀವು ಸಾಯುವುದೇ ಇಲ್ಲ ಎಂದು ಸೈತಾನನು ಅಲ್ಲಿ ಆದಾಮನಿಗೆ ಮತ್ತು ಹವ್ವಗೆ ವಂಚಿಸಿದನು. ಈ ಹಣ್ಣು ತಿಂದರೆ ನೀವು ಸಾಯುತ್ತೀರಿ ಎಂಬುದಾಗಿ ದೇವರು ಹೇಳಿದ್ದ, ನೀವು ಸಾಯುವುದೇ ಇಲ್ಲ ಎಂಬುದಾಗಿ ವಂಚಿಸಿದನು. ಅಂದರೆ ಅದು ದೈಹಿಕವಾಗಿ ಅವನು ವಂಚಿಸಿರುವಂಥದ್ದು. ಆದರೆ ದೇವರು ಆತ್ಮಿಕವಾಗಿ ಸತ್ತು ಹೋಗುತ್ತೀರಿ ಎಂಬುದಾಗಿ ಹೇಳಿದನು, ಸಾತ್ವಿಕವಾಗಿ ಸತ್ತು ಹೋದರು ಅವರು. ಹೌದು, ಅವರಿಗೆ ಅರಿವಿರಲಿಲ್ಲ. ಇದೇ ರೀತಿ ಆಗಿರುವಂಥ ವಂಚನೆಗಳು ಸೈತಾನನು ಮಾಡುತ್ತಾನೆ. ಮಾನವ ಇತಿಹಾಸದ ಮೊದಲ ಸುಳ್ಳು ಆ ಪಾಪವನ್ನು ಕಡಿಮೆ ಮಾಡಿತ್ತು. ಸೈತಾನ ಇಂದಿಗೂ ಅದೇ ತಂತ್ರವನ್ನು ಬಳಸ್ತಾನೆ. ರೋಮ 6:23, ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಸಣ್ಣ ಪಾಪ ಎಲ್ಲರೂ ಮಾಡ್ತಾ ಇದ್ದಾರೆ, ನೀನು ಮಾಡು, ಅದು ಏನು ದೊಡ್ಡದಿಲ್ಲ, ಅದು ಏನು ಜನರ ಕಣ್ಣಿಗೆ ಕಾಣುವುದಿಲ್ಲ, ಮಾಡು, ಅದು ಕೊಡುವ ಸಂಬಳ ಮರಣವಾಗಿದೆ. ಪ್ರಿಯರೇ, ಅದಕ್ಕೋಸ್ಕರ ಪಾಪ ಯಾವಾಗಲೂ ಬೆಳೆಯುತ್ತದೆ, ಪಾಪ ಯಾವಾಗಲೂ ಕಠಿಣಗೊಳಿಸುತ್ತದೆ, ಪಾಪ ಯಾವಾಗಲೂ ಪ್ರತ್ಯೇಕಿಸುವಂಥದ್ದಾಗಿದೆ. ಅದಕ್ಕೋಸ್ಕರ ನಮ್ಮ ಒಂದು ಜೀವನದಲ್ಲಿ ಈ ಒಂದು ಸುಳ್ಳು ಬರ್ತಾ ಇದೆ, ಪಾಪವು ಗಂಭೀರವಿಲ್ಲ, ನಡೀತದೆ, ಅಷ್ಟು ಟೆನ್ಷನ್ ತಗೊಳ್ಬೇಡ, ನೀನು ಪಾಪ ಮಾಡಿದಲ್ಲ, ಇರಲಿ ಬಿಡು. ಈ ಇರಲಿ ಬಿಡು ಎನ್ನುವಂಥ ಕ್ರೈಸ್ತ ಜೀವನ ಅಪಾಯಕಾರಿಯಾಗಿ ನಾಶನದಲ್ಲಿ ಹೋಗುವಂಥದ್ದಾಗಿದೆ. ಪ್ರಿಯರೇ, ಗಂಭೀರವಿಲ್ಲ ಎಂಬುದಾಗಿ ನಿಮಗೆ ಹೇಳುತ್ತಾ ಇದ್ದಾರೆ. ಯಾರೋ ಒಬ್ಬ ಸೇವಕನು ಹೇಳುತ್ತಾ ಇದ್ದಾನೆ. ಯಾರೇ ಆಗಲಿ,
ಅದು ಸುಳ್ಳಾಗಿದೆ, ಅದು ಸೈತಾನನಿಂದ ಬಂದಿರುವಂತಹ ಸುಳ್ಳಾಗಿದೆ. ಅದಕ್ಕೋಸ್ಕರ ಈ ಒಂದು 7 ಸೈತಾನನ ಅತ್ಯಂತ ದೊಡ್ಡ ಸುಳ್ಳುಗಳನ್ನು ನೋಡಿಕೊಂಡಿದ್ದೇವೆ. ನಿಮ್ಮ ಸ್ಕ್ರೀನ್ ಮೇಲೆ ಬಂದಿರುವಂತಹ ಈ ಒಂದು ಚಿತ್ರವನ್ನು ಪಾಸ್ ಮಾಡಿ ನೋಡಿ. ಈ 7 ಸುಳ್ಳುಗಳು, ಅದರ ಗುಪ್ತ ತಂತ್ರ ಏನಾಗಿದೆ, ದೈವಿಕ ಮಾನದಂಡನೆ ಏನಾಗಿದೆ, ಇವೆಲ್ಲವೂ ಈ ಒಂದು ಸ್ಕ್ರೀನ್ ಮೇಲೆ ಬಂದಿರುವಂತಹ ಒಂದು ಚಿತ್ರದಲ್ಲಿದೆ. ಇದರ ವಾಕ್ಯಗಳನುಸಾರವಾಗಿ ನೀವು ತಿಳಿದುಕೊಳ್ಳಿರಿ. ಇವಾಗ ಯೇಸು ಕ್ರಿಸ್ತನು ಇದರ ವಿಷಯದಲ್ಲಿ ಏನು ಹೇಳಿದನು? ಈ ವಂಚನೆಯನ್ನು ಆತನು ಬಯಲು ಮಾಡಿದನು. ಮತ್ತಾಯ 7:21, ನನ್ನನ್ನು ಕರ್ತನೆ ಕರ್ತನೆ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವಿಲ್ಲ. ಇಲ್ಲಿ ನಾವು ನೋಡುತ್ತೇವೆ, ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವವರೆಲ್ಲರೂ. ಇವೆಲ್ಲ ಸುಳ್ಳುಗಳನ್ನು ಮಾಡುತ್ತಿರುವಂಥ ಕ್ರೈಸ್ತರು ದೇವರಿಗೆ ಸ್ವಾಮಿ ಸ್ವಾಮಿ ಎಂಬುದಾಗಿ ಹೇಳುತ್ತಾರೆ. ಮತ್ತೆ ಇವು ಸುಳ್ಳುಗಳಲ್ಲಿ ಬಿದ್ದು ಹೋಗುತ್ತಿರುತ್ತಾರೆ. 7 ಸುಳ್ಳುಗಳಲ್ಲಿ ಅವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುತ್ತಾರೆ ಎಂಬುದಾಗಿ ನೀವು ನೆನೆಸಬೇಡ್ರಿ ಎಂಬುದಾಗಿ ದೇವರು ಅದಕ್ಕೋಸ್ಕರವೇ ಆ ವಾಕ್ಯವನ್ನು ಕೊಟ್ಟಿದ್ದಾನೆ. ಅನೇಕ ಜನರು ಕ್ರೈಸ್ತರು ಇವಾಗಿನ ಸಮಯದಲ್ಲಿ ಎಲ್ಲವೂ ತಿಳಿದಿದೆ ಎಂಬುದಾಗಿ ತಿಳಿದು ಅವರು ತಮ್ಮ ಹೃದಯಗಳನ್ನು ಎಂದಿಗೂ ಒಪ್ಪಿಸಿಕೊಡುತ್ತಾ ಇಲ್ಲ ದೇವರಿಗೆ. ಯೇಸು ಕ್ರಿಸ್ತನು ಎಚ್ಚರಿಸಿದನು. ಯೇಸು ಕ್ರಿಸ್ತನು ನಾಸ್ತಿಕರ ವಿಷಯದಲ್ಲಿ ಎಚ್ಚರಿಸಲಿಲ್ಲ, ಆ ವಿಷಯದಲ್ಲಿ ಈ ವಾಕ್ಯವನ್ನು ಹೇಳಲಿಲ್ಲ. ಯೇಸು ಕ್ರಿಸ್ತನು ಎಲ್ಲವನ್ನು ತಿಳಿದಿರುವಂಥ ಜನರ ವಿಷಯದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾನೆ. ಅವರು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆಯ ಜೀವನವನ್ನು ಕೊಡುವುದಿಲ್ಲ, ಬರೀ ಧಾರ್ಮಿಕವಾಗಿ ಅವರು ತಮ್ಮ ಜೀವನವನ್ನು ಸಾಗಿಸುತ್ತಿರುವಂಥವರಾಗಿರುತ್ತಾರೆ. ಅವರು ಸ್ವಾಮಿ ಸ್ವಾಮಿ ಎಂದು ಅವರ ಜೀವನವಿಡೀ ಹೇಳುತ್ತಾರೆ, ಆದರೆ ದೇವರು ಅವರ ಕೂಗೆ ಕೇಳುವುದಿಲ್ಲ. ಸೈತಾನನು ಚರ್ಚ್ ಹಾಜರಾತಿಗೆ ಹೆದರುವುದಿಲ್ಲ, ಕ್ರೈಸ್ತ ಶಬ್ದಕೋಶಕ್ಕೆ ಹೆದರುವುದಿಲ್ಲ, ಧಾರ್ಮಿಕ ವಾಡಿಕೆಗಳನ್ನು ಹೆದರುವುದಿಲ್ಲ. ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಶರಣಾದ ಸಮರ್ಪಣೆಯಾದ ವಿಶ್ವಾಸಿಗಳಿಗೆ ಅವನು ಹೆದರುತ್ತಾನೆ. ಕತ್ತಲಿಗೆ ದೊಡ್ಡ ಬೆದರಿಕೆ ಕೇವಲ ಪ್ರತಿಭಾವಂತೆ ಕ್ರೈಸ್ತನಲ್ಲ, ಅದು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿರುವಂಥ ಕ್ರೈಸ್ತನೇ ಸೈತಾನನಿಗೆ ಅಪಾಯಕಾರಿಯಾಗಿರುವಂಥ ಕ್ರೈಸ್ತನಾಗಿದ್ದಾನೆ. ಸಂಪೂರ್ಣವಾಗಿ ಸಮರ್ಪಣೆ ಮಾಡಿರುವಂಥ ಕ್ರೈಸ್ತನಿಗೆ, ಯಾಕಂದರೆ ಆ ಕ್ರೈಸ್ತನು ಸೈತಾನನಿಗೆ ಅಪಾಯವಾಗಿದ್ದಾನೆ. ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ ದೇವರಿಗೆ. ಇವಾಗ ಸೈತಾನನ ಅವನ ಜೀವನದಲ್ಲಿ ಹೋಗಿ ಯಾವ ಒಂದು ಭಾಗಗಳಿಂದ ಸುಳ್ಳುಗಳನ್ನು ಹೇಳಿ ವಂಚನೆಗಳನ್ನು ಹೇಳಿ ಅವನಿಗೆ ದೇವರ ಒಂದು ನಂಬಿಕೆಯಿಂದ ದೂರ ಒಯ್ಯಬೇಕು ಎನ್ನುವಂಥ ಮಾರ್ಗಗಳೇ ಕಾಣುವುದಿಲ್ಲ ಸೈತಾನನಿಗೆ. ಯಾಕಂದರೆ ಕ್ರೈಸ್ತನು ಸಂಪೂರ್ಣವಾಗಿ ಅವನ ಜೀವನವಿಡೀ ದೇವರಿಗೆ ಕೊಟ್ಟು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಸಮರ್ಪಣೆ ಸಂಪೂರ್ಣವಾಗಿ ಮಾಡಿರುವಂಥ ಕ್ರೈಸ್ತನೇ ಸೈತಾನನಿಗೆ ಅಪಾಯಕಾರಿಯಾಗಿರುವಂಥ ಕ್ರೈಸ್ತನಾಗಿದ್ದಾನೆ. ಸೈತಾನನ ಸುಳ್ಳನ್ನು ನಾಶ ಮಾಡುವ ಸತ್ಯ. ಮತ್ತಾಯ 16:22, ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳಕೊಳ್ಳುವವನು ಅದನ್ನು ಕಂಡುಕೊಳ್ಳುವನೆಂಬುದಾಗಿ. ಅಂದರೆ ದೇವರ ನಿಮಿತ್ತವಾಗಿ ನಿಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವುದಕ್ಕೆ ನೀವು ದೇವರಿಗೆ ನಿಮ್ಮ ಇಡೀ ಜೀವನವನ್ನೇ ಸಮರ್ಪಣೆ ಮಾಡಿದ್ದೀರಿ. ಇದೇ ಸತ್ಯ ಸೈತಾನನಿಗೆ ನಾಶ ಮಾಡುವಂಥದ್ದಾಗಿದೆ. ಯಾಕಂದರೆ ಸೈತಾನ ಹೇಳುತ್ತಾನೆ, ನಿಮ್ಮ ಜೀವನದ ನಿಯಂತ್ರಣವು ಇಟ್ಟಿಕೊಳ್ಳಿ ನಿಮ್ಮ ಕೈಯಲ್ಲಿ. ಮೈ ಲೈಫ್ ಮೈ ರೂಲ್ಸ್, ಇದು ನನ್ನ ಜೀವನವಾಗಿದೆ, ನನ್ನ ಇಷ್ಟಗಳಂತೆ ನಾನು ಮಾಡುತ್ತೇನೆ. ಇವೆಲ್ಲ ಸೈತಾನದಿಂದ ಬಂದಿರುವಂಥ ಥಾಟ್ಸ್ಗಳಾಗಿವೆ ಪ್ರಿಯರೇ. ಯಾಕಂದರೆ ಸೈತಾನ ಹೇಳುತ್ತಾನೆ, ಇದು ನಿನ್ನ ಜೀವನವಾಗಿದೆ, ನಿನ್ನ ನಿಯಂತ್ರಣದಲ್ಲಿ ಇಟ್ಟಿಕೋ. ಆದರೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಿಮ್ಮ ಜೀವನವನ್ನು ನನಗೆ ಒಪ್ಪಿಸಿಕೊಡ್ರಿ ಎಂಬುದಾಗಿ. ನಿಮ್ಮ ಜೀವನ, ನಿಮ್ಮ ಹೃದಯ, ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ಪಾಪದ ಜೀವನ ಎಲ್ಲವೂ ನನಗೆ ಒಪ್ಪಿಸಿಕೊಡ್ರಿ. ಪಶ್ಚಾತ್ತಾಪ ಪಡ್ರಿ, ತಿರುಗಿಕೊಳ್ಳಿರಿ. 2 ಕೊರಿಂಥಿ 5:17, ಕ್ರಿಸ್ತನಲ್ಲಿರುವವನು ಹೊಸ ನೂತನ ಸೃಷ್ಟಿಯಾಗಿರುವಂಥವನಾಗಿದ್ದಾನೆ. ಸೈತಾನನ ದೊಡ್ಡ ಸುಳ್ಳನ್ನು ಮುರಿಯುವುದು ಹೇಗೆ? ಈ 4 ಒಂದು ವಿಷಯಗಳು ನಿಮಗೆ ನಾನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಸೈತಾನನು ಈ ಒಂದು 4 ವಿಷಯಗಳಿಗೆ ಭಯಪಡುತ್ತಾನೆ. ಆ 4 ವಿಷಯಗಳು ನಮ್ಮ ವಾಕ್ಯದಲ್ಲಿವೆ. ಮೊದಲನೇದಾಗಿ ದೇವರ ವಾಕ್ಯಕ್ಕೆ ಹಿಂತಿರುಗುವಂಥದ್ದು. ಈ ಒಂದು 7 ಸುಳ್ಳುಗಳಲ್ಲಿ ನಾವಿದ್ದೇವೆ. 2 ಮಾಡ್ತಾ ಇದ್ದೇವೆ, 3 ಸುಳ್ಳುಗಳನ್ನು ನಂಬುತ್ತಾ ಇದ್ದೇವೆ, 4 7ಕ್ಕೆ 7 ನಂಬುತ್ತಾ ಇದ್ದೇವೆ. ಅಂದರೆ ಇವತ್ತಿನ ದಿವಸ ದೇವರು ನಮಗೆ ಈ ಒಂದು ವಿಡಿಯೋ ಮೂಲಕವಾಗಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಇದರಿಂದ ನಾವು ಏನು ಮಾಡಬೇಕು, ಹೇಗೆ ಈ ಒಂದು ಸುಳ್ಳನ್ನು ಮುರಿಬೇಕು? ಮೊದಲನೇದಾಗಿ ನೀವು ಅನ್ಕೊಳ್ಳುತ್ತಾ ಇದ್ದರೆ ದೇವರ ಕಡೆಗೆ ಹಿಂತಿರುಗಿ. ಯೋಹಾನ 17:17, ದೇವರ ವಾಕ್ಯವನ್ನು ತಿಳಿದು ಅದಕ್ಕೆ ವಿಧೇಯರಾಗಿರಿ. ವಿಶ್ವಾಸಿ ಸೋಲಿಸಲು ಸೈತಾನನಿಗೆ ಸಾಧ್ಯವಿಲ್ಲ. 2ನೇದಾಗಿ ನಿಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳಿರಿ. ಕೀರ್ತನೆ 139, 23, 24, ಶರಣಾಗದ ಯಾವುದೇ ಭಾಗವನ್ನು ಬಹಿರಂಗಪಡಿಸುವುದು ದೇವರಿಗೆ ಕೇಳಿರಿ. ಯಾವುದೇ ಭಾಗವನ್ನು ಮುಚ್ಚಿಕೊಳ್ಳಬೇಡ್ರಿ, ಅದನ್ನು ಬಿಚ್ಚಿಬಿಡ್ರಿ ದೇವರಿಗೆ. ಮತ್ತು ತಕ್ಷಣವೇ ವಿಧೇಯರಾಗಿರಿ. 3ನೇದಾಗಿರುವಂಥದ್ದು, ನೀವು ಪಾಪ ಮಾಡಿದ್ದೀರಿ, ಆ ಒಂದು ಎಲ್ಲೋ ಮುಚ್ಚಿಕೊಳ್ತಾ ಇದ್ದೀರಿ, ತಕ್ಷಣ ಈಗಲೇ ಹಿಂದೆ ಅದನ್ನು ದೇವರಿಗೆ ಬಿಚ್ಚಿಬಿಡ್ರಿ. ಯಾಕಂದರೆ ವಿಳಂಬವಾಗಿ ನಾಳೆ ಮಾಡುತ್ತೇನೆ, ಆಮೇಲೆ ಮಾಡುತ್ತೇನೆ ಎನ್ನುವಂಥ ಸಮಯ ನಮ್ಮ ಹತ್ರವಿಲ್ಲ. 4ನೇದಾಗಿ ಪ್ರತಿದಿನ ಕ್ರಿಸ್ತನ ಒಡೆತನದ ಅಡಿಯಲ್ಲಿ ಜೀವಿಸಿರಿ. ದೇವರೇ ನಮ್ಮ ಜೀವನವನ್ನು ಆಳಬೇಕು. ಆತನೇ ನಮ್ಮ ಜೀವನದ ಒಡೆಯನಾಗಿದ್ದಾನೆ. ಆತನ ಚಿತ್ತ, ಆತನ ಎಲ್ಲ ವಿಷಯ, ಉದ್ದೇಶ, ಯೋಜನೆಗಳು ಮಾತ್ರ ನಮ್ಮ ಜೀವನದಲ್ಲಿ ನೆರವೇರಬೇಕು
ಎನ್ನುವಂಥ ಪ್ರಾರ್ಥನೆ, ಆ ಒಂದು ಒಡೆಯತ್ವ ದೇವರಿಗೆ ನೀವು ನಿಮ್ಮ ಜೀವನದಲ್ಲಿ ಕೊಡಿರಿ. ಅದಕ್ಕೋಸ್ಕರ ಪ್ರತಿಯೊಬ್ಬ ಕ್ರೈಸ್ತನಿಗೆ ಉತ್ತರಿಸಬೇಕಾಗಿರುವಂಥ ಒಂದು ಪ್ರಶ್ನೆ, ನಿಮ್ಮ ಸ್ಕ್ರೀನ್ ಮೇಲೆ ಬಂದಿರುವಂಥ ಒಂದು ಚಿತ್ರವನ್ನು ಗಮನಿಸಿ. ಇದು ಒಂದು ಉದಾಹರಣೆ ಆಗಿದೆ. ಒಬ್ಬ ಮನುಷ್ಯ ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಆಹ್ವಾನಿಸ್ತಾನೆ ಎಂದು ಕಲ್ಪಿಸಿಕೊಳ್ಳಿರಿ. ಯೇಸು ಸ್ವಾಗತ ಕೋಣೆಗೆ ಕರೆದುಕೊಂಡು ಒಯ್ಯುತ್ತಾನೆ ಯೇಸು ಕ್ರಿಸ್ತನಿಗೆ, ಮತ್ತೆ ಅಡಿಗೆ ಮನೆಗೆ ಕರೆದುಕೊಂಡು ಒಯ್ಯುತ್ತಾನೆ, ಮತ್ತು ಓದುವ ಕೋಣೆಗೂ ಕೂಡ ಕರೆದುಕೊಂಡು ಒಯ್ಯುತ್ತಾನೆ, ತೋರಿಸ್ತಾನೆ, ಸ್ವಾಗತಿಸ್ತಾನೆ, ಅಡಿಗೆ ಮನೆ ತೋರಿಸ್ತಾನೆ, ಓದುವ ಕೋಣೆ ತೋರಿಸ್ತಾನೆ. ಆದರೆ ಒಂದು ಭಾಗ ತೋರಿಸುವುದಿಲ್ಲ. ಆ ಒಂದು ಮನೆ, ಒಂದು ಕೋಣೆ ಅದು ಬೀಗ ಆಗಿರುವಂಥದ್ದಾಗಿರುತ್ತದೆ. ಒಂದು ವೇಳೆ ಆ ಕೋಣೆಯಲ್ಲಿ ಕತ್ತಲೆ ತುಂಬಿದೆ, ಹೆಮ್ಮೆ, ಗರ್ವ, ಅಹಂಕಾರ ತುಂಬಿದೆ, ರಹಸ್ಯಮಯವಾದ ಪಾಪ ತುಂಬಿದೆ, ಸ್ವಾರ್ಥ ತುಂಬಿದೆ, ಮಹತ್ವಾಕಾಂಕ್ಷೆ ಮತ್ತು ವಿಗ್ರಹ, ಈ ಲೌಕಿಕವಾಗಿರುವಂಥ ಹಣ, ಆಸ್ತಿ, ಅಂತಸ್ತಿನ ಒಂದು ಆಸೆಗಳು ತುಂಬಿದೆ ಎಂಬುದಾಗಿ ಇದ್ದರೆ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ತನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆ ಒಂದು ಕೋಣೆ ನಾವು ಇನ್ನೂ ಕೊಡ್ತಾ ಇಲ್ಲ, ದೇವರಿಗೆ ತೋರಿಸುತ್ತಾನೇ ಇಲ್ಲ. ಹಿಂದೆ ಸಮಯವಾಗಿದೆ. ಆ ಒಂದು ಕೋಣೆಯಲ್ಲಿ ಏನಿದೆ ಸ್ವಾಮಿ? ಈ ಜೀವನದಲ್ಲಿ ಒಂದು ಅಹಂಕಾರ ತುಂಬಿದೆ, ಈ ಜೀವನದಲ್ಲಿ ಒಂದು ರಹಸ್ಯಮಯವಾದ ಪಾಪ, ಗುಪ್ತ ಪಾಪ ತುಂಬಿದೆ, ಸ್ವಾರ್ಥ ತುಂಬಿದೆ, ನನ್ನ ಒಂದು ಮಹತ್ವಾಕಾಂಕ್ಷೆಗಳ ಆಸೆಗಳೇ ತುಂಬಿದೆ, ಲೌಕಿಕವಾಗಿ ಬೆಳೆಯಬೇಕೆನ್ನುವಂಥ ಕೆಟ್ಟ ವಿಚಾರಗಳಿಂದ ತುಂಬಿರುವಂಥ ಕುತಂತ್ರಗಳು ತುಂಬಿದೆ. ಅದಕ್ಕೋಸ್ಕರ ಬೀಗ ನೀವು ದೇವರಿಗೆ ಕೊಟ್ಟು ಬಿಡಬೇಕು. ಆತನು ತೆಗೆದು ಬಿಡುತ್ತಾನೆ, ಎಲ್ಲವೂ ಅದರಿಂದ ತೊಳೆದು ನಿಮಗೆ ಶುದ್ಧರನ್ನಾಗಿ ಮಾಡುತ್ತಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಅತಿಥಿಯಲ್ಲ ನಮ್ಮ ಜೀವನದಲ್ಲಿ, ಆತನು ಕರ್ತನಾಗಿದ್ದಾನೆ. ಕರ್ತನನ್ನಾಗಿ ನೀವು ಸ್ವೀಕರಿಸಿರಿ, ಅಂಗೀಕರಿಸಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9-10. ಯೇಸುವೇ ಕರ್ತನೆಂದು ನೀವು ಬಾಯಿಂದ ಅರಿಕೆ ಮಾಡಿರಿ, ಹೃದಯದಿಂದ ನಂಬಿರಿ. ಆತನೇ ಕರ್ತನು. ಯೇಸು ಕ್ರಿಸ್ತನ ಅತಿಥಿಯಾದ ದೇವರು ಸ್ವಲ್ಪ ದಿನಗಳಿಗೋಸ್ಕರ, ಇನ್ನೊಂದು ಸ್ವಲ್ಪ ದಿನಗಳಿಗೋಸ್ಕರ ಬೇರೆದೆಂಬುದಾಗಿ ಅಲ್ಲ. ಯೇಸು ಕ್ರಿಸ್ತನು ಕರ್ತನಾಗಿದ್ದಾನೆ. ಪ್ರಕಟಣೆ 3:20, ಇಗೋ ನಾನು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದವನ ಸಂಗಡ ಊಟ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಇಲ್ಲಿ ವಾಕ್ಯ ನಮಗೆ ಆ ಕೋಣೆಯಲ್ಲಿ ಯಾವುದೋ ಒಂದು ಕೋಣೆ ನಾವು ಇಟ್ಟುಕೊಂಡಿದ್ದೇವೆ, ಆ ಭಾಗ ಇನ್ನೂ ನಾವು ದೇವರಿಗೆ ಕೊಟ್ಟಿಲ್ಲ, ಆ ಭಾಗದಲ್ಲಿ ಇನ್ನೂ ಕೂಡ ದೇವರು ಕೇಳ್ತಾ ಇದ್ದಾನೆ. ಅದಕ್ಕೋಸ್ಕರವೇ ಈ ವಾಕ್ಯ ನಿಮಗೆ ಕೊಡ್ತಾ ಇದ್ದಾನೆ, ಇನ್ನೂ ತಟ್ಟುತ್ತಾ ಇದ್ದಾನೆ. ನೀವು ತೆರೆಯುವುದಕ್ಕೆ ನಿಮಗೆ ಮನಸ್ಸಿದೆಯೇ? ಇದು ಪ್ರಶ್ನೆ ಏನಾಗಿದೆ ನಿಮ್ಮೆಲ್ಲರಿಗೆ, ನಮ್ಮೆಲ್ಲರಿಗೆ, ನೀವು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೀರಾ ಎಂಬುದಲ್ಲ. ನಿಜವಾದ ಪ್ರಶ್ನೆ, ಯೇಸು ನಿಮ್ಮ ಜೀವನದ ಪ್ರತಿಯೊಂದು ಭಾಗಕ್ಕೂ ಕರ್ತನಾಗಿದ್ದಾನೆಯೇ? ಯಾಕಂದರೆ ದೇವರ ಶಾಶ್ವತ ಸತ್ಯವೇನೆಂದರೆ, ಯೇಸು ಎಲ್ಲದಕ್ಕೂ ಕರ್ತನಾಗದಿದ್ದರೆ ಆತನು ಕರ್ತನೇ ಅಲ್ಲ. ನಾನು ನಂಬುತ್ತೇನೆ ಈ ಒಂದು ಸುಂದರವಾಗಿರುವಂಥ ಸತ್ಯವೇದದ ಬಹಳಷ್ಟು ಬೇಕಾಗಿರುವಂಥ ವಾಕ್ಯ, ಸೈತಾನನು ನಮಗೆ ವಂಚಿಸ್ತಿರುವಂಥ ಈ ಒಂದು 7 ಸುಳ್ಳುಗಳು ನಿಮಗೆ ಅರ್ಥವಾಗಿದೆ. ಇದೇ ರೀತಿಯಾಗಿ ಇನ್ನೂ ಬಹಳಷ್ಟು ಸೂಕ್ಷ್ಮವಾಗಿರುವಂಥ ಸತ್ಯವೇದದ ವಾಕ್ಯದ ಅಧ್ಯಾಯ ವಿಷಯಗಳು ನಿಮಗೆ ತಿಳಿಸುವುದಕ್ಕೆ ಈ ಒಂದು ಚಾನಲ್ನಲ್ಲಿ ಮೆಂಬರ್ಶಿಪ್ ಲೆವೆಲ್ 1 ಆ ಒಂದು ತಿಂಗಳಿಗೆ ಕೊಡುವಂಥ ಮೆಂಬರ್ಶಿಪ್ ಆಗಿದೆ. ಅದು ಮಾಡೋದರ ಮೂಲಕವಾಗಿ ನೀವು ಜಾಯಿನ್ ಆಗುತ್ತೀರಿ. ಜಾಯಿನ್ ಆಗಿ ನಮ್ಮ ಸೇವೆ ಇನ್ನೂ ಹೀಗೆ ಮುಂದುವರಿಯಲಿ ಎನ್ನುವಂಥ ನಿಮ್ಮ ಸ್ವಲ್ಪ ಹಣ ಕಾಣಿಕೆ ಆಗಿರುತ್ತದೆ ಆ ಮೆಂಬರ್ಶಿಪ್ ಮೂಲಕ. ಮತ್ತು ಲೆವೆಲ್ 2, ಲೆವೆಲ್ 3 ಮೆಂಬರ್ಶಿಪ್ಗಳು, ಮುಂದೆ ಬರ್ತಿರುವಂಥ ವಿಶೇಷಕರವಾದ ವಿಡಿಯೋ, ಕೆಲವು ಬೈಬಲ್ ಸ್ಟಡೀಸ್ಗಳು ಅವರಿಗೋಸ್ಕರ ವಿದ್ದಿರುತ್ತದೆ. ಇದೇ ರೀತಿಯಾದ ಸತ್ಯವೇದದ ಒಂದು ವಿಶೇಷಕರವಾಗಿರುವಂಥ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಪ್ರಿಯರೇ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮೆಲ್ಲರೊಂದಿಗೆ ಇರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್, ಆಮೇನ್.